ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಎಂಕೆ ಹಾಗೂ ಎಐಎಡಿಎಂಕೆ ಪಾಳ್ಯದಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಶಾಸಕರನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಲು ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಸಿದ್ಧತೆಯನ್ನ ಮಾಡ್ತಾ ಇದೆ. ಇನ್ನು ಶಾಸಕರು ಚೆನ್ನೈಯನ್ನ ಬಿಟ್ಟು ಎಲ್ಲೂ ಕೂಡ ತೆರಳದಂತೆ ಸೂಚನೆಯನ್ನ ನೀಡಲಾಗಿದೆ. ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಸಿಎಂ ಮಾಡುವುದಕ್ಕೆ ಡಿಎಂಕೆ ಪಕ್ಷ ಒಪ್ಪಿಕೊಂಡಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಇಲ್ಲಿವರೆಗೂ ಟಿವಿಕೆ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಮತ್ಯಾವುದೇ ಪಕ್ಷದಿಂದ ಬೆಂಬಲ ಸಿಕ್ಕಿಲ್ಲ. ಇದನ್ನೇ ಬಂಡವಾಳವನ್ನ ಮಾಡಿಕೊಂಡು ತಮಿಳುನಾಡಿನಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಸಿದ್ಧವಾಗಿವೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಚುನಾವಣೆಯ ಫಲಿತಾಂಶ ಬಂದ ನಂತರ ದಳಪತಿ ವಿಜಯರವರನ್ನ ತಮಿಳುನಾಡಿನ ರಾಜಕೀಯದಿಂದ ಹೊರಗಿಡೋದಕ್ಕೆ, ಮುಖ್ಯಮಂತ್ರಿ ಆಗದೇ ಇರುವಂತೆ ತಡೆಯೋದಕ್ಕೆ ಸದ್ಯ ಡಿಎಂಕೆ ಹಾಗೂ ಎಐಎಡಿಎಂಕೆ ಪಕ್ಷಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡ್ತಿವೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಐಎಡಿಎಂಕೆ ಶಾಸಕರು ರೆಸಾರ್ಟ್ಗೆ ತೆರಳುತ್ತಿದ್ದಾರೆ. ಶಾಸಕರು ಚೆನ್ನೈಯನ್ನ ಬಿಟ್ಟು ತೆರಳದಂತೆ ಸೂಚನೆಯನ್ನ ನೀಡಲಾಗಿದೆ. ಸದ್ಯ ಈಗ ತಮಿಳುನಾಡು ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಒಂದ್ ಕಡೆ ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯರವರು ಮುಖ್ಯಮಂತ್ರಿಯಾಗ್ತಾರೆ ಎನ್ನುವಂತಹ ಕುತೂಹಲದಲ್ಲಿದ್ದಂತಹ ಅಭಿಮಾನಿಗಳಿಗೆ ನಿರಾಸೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಟಿವಿಕೆ ಪಕ್ಷ ಈ ಬಾರಿಯ ಚುನಾವಣೆಯಲ್ಲಿ ತೆಗೆದುಕೊಂಡಿರುವುದು 108 ಸ್ಥಾನಗಳು. 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇನ್ನು 10ರಿಂದ 12 ಸ್ಥಾನಗಳು ಟಿವಿಕೆ ಪಕ್ಷಕ್ಕೆ ಬೇಕಾಗಿದೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಕಾಂಗ್ರೆಸ್ ಇದೀಗ ಬಾಹ್ಯ ಬೆಂಬಲವನ್ನ ನೀಡಿದೆ. ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಈ ಸಂದರ್ಭದಲ್ಲಿ ಟಿವಿಕೆ ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನ ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇದ್ದವರಿಗೆ ಈಗ ಡಿಎಂಕೆ ಹಾಗೂ ಎಐಡಿಎಂಕೆ ಶಾಕ್ ಅನ್ನ ನೀಡಿದೆ. ಯಾಕಂದ್ರೆ ವಿಜಯರವರನ್ನ ಮುಖ್ಯಮಂತ್ರಿ ಆಗದೆ ಇರೋ ರೀತಿ ತಡೆಯೋದಕ್ಕೆ ಹಾಗೂ ತಮಿಳುನಾಡಿನಲ್ಲಿ ಸರ್ಕಾರವನ್ನ ರಚನೆಯನ್ನ ಮಾಡೋದಕ್ಕೆ ಇದೀಗ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು, ಶಾಸಕರನ್ನ ಚೆನ್ನೈ ಬಿಟ್ಟು ತೆರಳದಂತೆ ಎರಡೂ ಪಕ್ಷಗಳು ಈಗ ಸೂಚನೆಯನ್ನ ನೀಡಿದೆ. ಜೊತೆಗೆ ಬೇರೆ ಬೇರೆ ಪಕ್ಷಗಳು, ಯಾಕಂದ್ರೆ ಡಿಎಂಕೆ 59 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ ಎಐಎಡಿಎಂಕೆ 47 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಎರಡೂ ಪಕ್ಷಗಳ ಒಟ್ಟಾರೆ ಸ್ಥಾನಗಳು 106 ಆಗುತ್ತೆ. ಅವ್ರಿಗೂ ಕೂಡ ಸುಮಾರು 12 ಸ್ಥಾನಗಳು ಬೇಕಾಗುತ್ತೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118. ಹಾಗಾಗಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಪಕ್ಷಗಳು ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನ ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಟಿವಿಕೆ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ನೀಡೋದಕ್ಕೆ ನಿರ್ಧರಿಸಿದ್ದು. ಆ ಬಗ್ಗೆ ಈಗಾಗಲೇ ಕೆಸಿ ವೇಣುಗೋಪಾಲ್ ರವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನು ಕೆಸಿ ವೇಣುಗೋಪಾಲ್ ರವರು ಟಿವಿಕೆ ಪಕ್ಷದ ಜೊತೆಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ ಕೂಡಲೇ ಡಿಎಂಕೆ ಅವರು ನಮಗೆ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಕಾಂಗ್ರೆಸ್ನವರು, ನಮ್ಮ ಜೊತೆ ಇದ್ದವರು ಈಗ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಬೇಸರವನ್ನ ಹೊರಹಾಕಿದ್ರು. ಮತ್ತೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಸಿಎಂ ಮಾಡೋದಕ್ಕೆ ಸ್ಟಾಲಿನ್ ರವರು ಕೂಡ ಒಪ್ಕೊಂಡಿದ್ದಾರೆ, ಡಿಎಂಕೆ ಪಕ್ಷ ಕೂಡ ಒಪ್ಕೊಂಡಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಎಐಎಡಿಎಂಕೆಗೆ ಹೋಲಿಸಿದ್ರೆ ಡಿಎಂಕೆ ಸ್ಥಾನಗಳು ಹೆಚ್ಚಾಗಿದೆ. 59 ಸ್ಥಾನಗಳಲ್ಲಿ ಡಿಎಂಕೆ ಗೆಲುವನ್ನ ಸಾಧಿಸಿದೆ. ಆದರೂ ಕೂಡ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.